ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಅಕ್ಕ ಮನೆಗೆ ಬಂದು ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡ್ರೆ ನಮ್ಮ ಅಕ್ಕ ಒಂಚೂರು ಖುಷಿ ಪಟ್ಟಿಲ್ಲ. ನೋಡಿ, ಸುಮ್ಮನೆ ಕೂತ್ಕೊಂಡಿದ್ದೆ. ಒಂದು ಸ್ವಲ್ಪನೂ ಒಂದು ಖುಷಿ ಇಲ್ಲ, ಒಂದು ಸ್ಮೈಲ್ ಇಲ್ಲ. ನಾನು ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಗಾಯ್ಸ್, ಯಾಕಂದರೆ ಸ್ವಲ್ಪ ನಮ್ಮ ಅಕ್ಕ ಮನೇಲಿ ಸ್ವಲ್ಪ ರಿಲೇಟಿವ್ಸ್ ಇದ್ದರು. ಅದಕ್ಕೆ ನನ್ನ ಬ್ಯಾಗೆಲ್ಲ ಇತ್ತು, ಲಗೇಜ್ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ನನಗೆ ಬೇಜಾರಾಯಿತು. ನೋಡಿ, ಏನು ರಿಯಾಕ್ಷನ್ ಕೊಟ್ಟಿರೋ ಖುಷಿ ಆಗ್ದಿರ ನಾನು ಅಷ್ಟು ಖುಷಿಯಾಗಿದ್ನ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಈ ಒನ್ ಡೇ ಏನಕ್ಕೆ ಗೊತ್ತಾ, ನಮ್ಮ ಅಕ್ಕ ಕೋಪ ಮಾಡ್ಕೊಂಡಿದ್ದು. ನಾನು ನಿನ್ನೆ ಬರಲ್ಲ ಅಂತ ಹೇಳಿದ್ದೆ, ಆಮೇಲೆ ಇವತ್ತು ಬಂದುಬಿಟ್ಟೆ. ಇವತ್ತು ಸರ್ಪ್ರೈಸ್ ಆಯಿತು ನಮ್ಮ ಅಕ್ಕಗೆ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಿಲ್ಲ. ನಿನ್ನೆ ಬರಲ್ಲ ಅಂತ ಹೇಳಿದ್ನಲ್ಲ, ಆ ಕೋಪಕ್ಕೆ ಏನು ಎಕ್ಸ್ಪ್ರೆಸ್ ಮಾಡಿಲ್ವಂತೆ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಇವತ್ತು ಏನೇನು ಮಾಡ್ತೀನಿ ನಮ್ಮ ಅಕ್ಕ ಮನೆಯಲ್ಲಿ, ಏನೇನು ಕೆಲಸ ಕೊಡುತ್ತೆ ನಮ್ಮ ಅಕ್ಕ, ಅದೆಲ್ಲ ಮಾಡಬೇಕು. ಆ್ಯಂಡ್ ಬಡ್ಡು ಜೊತೆ ಹೇಗಿರ್ತೀನಿ. ಬಡ್ಡು ಅಂತ ನನ್ನ ನೋಡೇ ಇಲ್ಲ, ಆಟಾಡ್ಕೊಂಡು ಕೆಳಗಡೆನೇ ಇದ್ಬಿಟ್ಟಿದ್ದಾನೆ. ನೋಡೋಣ ಏನೇನು ಮಾಡ್ತೀನಿ ಅಂತ. ಸ್ಟೇ ಟ್ಯೂನ್ಡ್. ಏನಾದರೂ ಮಾಡುತ್ತೇನೋ ಅಂತ ನೋಡಿದ್ರೆ ನಮ್ಮ ಅಕ್ಕ ನೋಡಿ ಗಾಯ್ಸ್, ಫೋನ್ ನೋಡ್ಕೊಂಡು ಕುತ್ಕೊಂಡೈತೆ ನಮ್ಮ ಅಕ್ಕ. ಇನ್ನೇನು ಮಾಡಬೇಕು, ಏನು ಸ್ಪೆಷಲ್ ಇಲ್ಲ, ಸುಮ್ಮನೆ ನಡಿ ಊಟ ಮಾಡಿ ನಡಿ ಫಸ್ಟ್. ಇವಾಗ ನೆನಪಾಯ್ತು. ಏನು ಮಾಡೋದು ನಾನೇನು ತಿನ್ನೋದು. ಅಯ್ಯೋ ಏನಮ್ಮ, 6 o'clock ಆಯಿತು. ಲೈಟ್ ಆನ್ ಮಾಡಿಬಿಟ್ಟು ಇವಾಗ ನಮ್ಮ ಅಕ್ಕ ಅಡುಗೆಗೆಲ್ಲ ರೆಡಿ ಮಾಡ್ಕೊಳುತ್ತೆ. ಹೇಳು, ಏನು ಮಾಡ್ತೀನಿ? ಮಾತ್ರ ತಲೆ ಬಾಚ್ಕೊಂಡಿರ, ಮಕ್ಕ ತೊಳಿದಿರ ಇರು ಅಷ್ಟೇ. ಲೈಫ್ ಅಷ್ಟೇ ಅಂದ್ಕೊಂಡಿದ್ದೀನಿ. ಏನು ಅಡುಗೆ ಮಾಡ್ತೀಯ ಹೇಳು? ನಾನ್ ವೆಜ್ ಚಿಕನ್, ಮಟನ್. ನೋಡಿ ಗಾಯ್ಸ್, ಇವ್ರ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದಾರೆ ಇವತ್ತು. ಬಟ್ ನಾನು ತಿನ್ನಲ್ಲ. ಯಾಕೆ? ಆ್ಯಂಡ್ ನಮ್ಮ ಅಕ್ಕ ಅವ್ರ ಊರು ತೋರಿಸ್ತೀನಿ ಹಿಂಗಿದೆ ಅಂತ ನಿಮಗೆ. ತುಂಬ ಚೆನ್ನಾಗಿದೆ ನಮ್ಮ ಅಕ್ಕ ಅವ್ರವರು. ಆದರೆ ಇದು ಸಿಟಿಯಾಗಿ ಕನ್ವರ್ಟ್ ಆಗ್ತಾಯಿದೆ. ಆ ಕಡೆ ಈ ಕಡೆ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಜನ್ರೇಷನ್ ಚೇಂಜ್ ಆಗುತ್ತೆ. ಇವಾಗ ಒಂದು ವ್ಯೂ ನಿಮಗೆ ತೋರಿಸ್ತೀನಿ. ಮತ್ತು ನಮ್ಮ ಅಕ್ಕ ಮನೇಲಿ ಒಂದು ನಾಯಿ ಇದೆ, ಅದ್ರ ಹೆಸರು ಮ್ಯಾಕ್ಸ್ ಅಂತ. ನಾನು ರೀಲೆಲ್ಲ ಅಪ್ಲೋಡ್ ಮಾಡಿದ್ದಾನೆ. ಅದೇನೇ ಅದು ಕ್ಯೂಟಿಫೈ, ಬಟ್ ದೊಡ್ಡದಾಗಿಬಿಟ್ಟಿದೆ. ಮತ್ತು ಇನ್ನೊಂದು ಏನಂದರೆ ಬೇಜಾರು, ಅದಕ್ಕೆ ಕಣ್ಣಲ್ಲಿ ಒಂಥರ ಚಿಕ್ಕ ಕ್ಲಾಟ್ ಆಗಿಬಿಟ್ಟಿದೆ. ಅದಕ್ಕೆ ಸರ್ಜರಿ ಮಾಡಿಸ್ಬೇಕಂತ ಗಾಯ್ಸ್, ಅದಕ್ಕೆ ಬೇಜಾರಾಯಿತು ನನಗೆ. ಮತ್ತು ಇವ್ರ ಮನೆ ಕಟ್ಟಿದಾಗ ಒಂದು ಸಿ ಬಿ ಇತ್ತು, ಆ ಸಿ ಬಿ ಓಡಿಸ್ಬಿಟ್ರು. ಇವ್ರ ಮನೇಲಿ ಸಿ ಬಿ ಅಂದರೆ ಇಷ್ಟನೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನನಗಿಷ್ಟ ಜಾಸ್ತಿ, ಎಲ್ಲ ಪ್ರಾಣಿನೂ ಇಷ್ಟ ಗಾಯ್ಸ್. ನಮ್ಮ ಅಕ್ಕಗೆ ಯಾವ ಪ್ರಾಣಿನೂ ಆಗಲ್ಲ. ನನಗೆ ನಾಯಿ ಅಂದರೆ ಇಷ್ಟ, ಅದಕ್ಕೆ ತೊಗೊಂಡು ಬಂದಿದ್ದಾರೆ. ನನಗೆಲ್ಲ ಅನಿಮಲ್ಸ್ ಇಷ್ಟ. ನಮ್ಮ ಅಕ್ಕ ನೋಡಿ ಇವಾಗ ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದೆ, ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದೆ. ಇವ್ರ ಮನೇಲಿ ಬೇಗ ಊಟ ಮಾಡಿಬಿಡ್ತಾರೆ. ಇದೆಲ್ಲ ಹೊಸ್ದಾಗಿ ತಂದಿರೋದಂತೆ. ಗ್ರಾಸರೀಸ್ ಎಲ್ಲ ಇಟ್ಕೊಳಕ್ಕೆ ಇದು ಬಾಟಲ್ಸ್ ಎಲ್ಲ ಹೊಸ್ದಾಗಿ ತಂದಿರೋದಂತೆ ಹೇಳ್ತಾ ಇದೆ. ಆ್ಯಂಡ್ ಇವ್ರ ಮನೇಲಿ ಬೇಗ ಅಡುಗೆ ಮಾಡಿ ಬೇಗ ಮಲ್ಕೊಳ್ತಾರೆ ಊಟ ಮಾಡಿಬಿಟ್ಟು. ಬಟ್ ನಮ್ಮ ಮನೇಲಿ ಆ ಥರ ಅಲ್ಲ, ಲೇಟ್ ಆಗುತ್ತೆ. ಅದಕ್ಕೆ ಅಷ್ಟು ಬೇಗ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ ನಮ್ಮ ಅಕ್ಕ. ಬಡ್ಡು ಜೊತೆ ಅಂತ ನಾನು ಒಂದು ವೀಡಿಯೋನೂ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅವನು ಅಷ್ಟು ಬ್ಯುಸಿ, ಪಾಪ ಅಷ್ಟು ಬ್ಯುಸಿ ಇದ್ದಾರೆ ನಮ್ಮ ಸರ್ ಬಡ್ಡು. ಯಾಕಂದರೆ ತುಂಬ ಆಟ ಆಡಬೇಕಲ್ಲ. ನಾನು ಕ್ಯಾಪ್ಚರ್ ಮಾಡ್ತೀನಿ ಆದಷ್ಟು, ಓಕೆನಾ? ಆಚೆ ಹೋಗೋಣ ಬನ್ನಿ. ಇಲ್ಲ, ನಾವು ತಿನ್ನಲ್ಲ ಮುದ್ದೆ. ಆಚೆ ತೋರಿಸ್ತೀನಿ. ನಮ್ಮ ಅಕ್ಕ ಮನೆ ನೋಡು. ಹಾಯ್ ಗಾಯ್ಸ್ ಅನ್ನು. ಹಾಯ್ ಗಾಯ್ಸ್. ಚಿನ್ನಮ್ಮ ಚಿಚ್ಚಿಗೆ ಹೇಳು. ಚಿನ್ನಮ್ಮ ಚಿಚ್ಚಿಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಹುಡುಗ ಆಗಿದ್ಯೋ ತಾನೇ ಬಡ್ಡು ನೋಡಿ ಮಗ ಸಾಕು ಸಾಕು ಓಕೆ ಯಮ್ಮಿನಾ ನಾನು ಸ್ವೀಟ್ ತಿನ್ನಲ್ಲ ನನಗೆ ಸ್ವೀಟ್ ಇಷ್ಟ ಆಗಲ್ಲ ಓಕೆ ಆಮೇಲೆ ಹಾಡು ಹೇಳ್ಕೊಡು ಓಕೆನಾ ಗುಡ್ ಮಾರ್ನಿಂಗ್ ಗೈಸ್ ಅಂತ ಹಂಗೆ ಹೇಳಲ್ಲ ಹೇಳಿದ್ರೆ ಕೊಡ್ತೀನಿ. ನಾನು ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಆಚೆ ಹೋದೆ. ಆಚೆ ಹೋಗಿ ನೋಡಿದ್ರೆ ತುಂಬಾ ಬಿಸಿಲಿತ್ತು. ಸೊ ಯಾಕೆ ರೀಲ್ಸ್ ಮಾಡಬಾರ್ದು ಅಂತ ಹೇಳಿ ರೆಡಿ ಆದೆ. ರೆಡಿಯಾಗಿ ಫೋಟೋಸ್ ರೀಲ್ಸ್ ಎಲ್ಲ ತೆಗ್ದು ಆಮೇಲೆ ಬಂದು ನೋಡಿದ್ರೆ ನಮ್ಮ ಅಕ್ಕ ಅವರ ಮಾವ ಫಿಶ್ ಹಿಡ್ಕೊಬಂದಿದ್ರು. ಸೊ ಅದನ್ನು ಕಟ್ ಮಾಡ್ತಾಯಿದ್ರು, ಕ್ಲೀನ್ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ನೋಡ್ಕೊಂಡು ನಿಂತ್ಕೊಂಡ್ರಿ. ನಾನು ಬಡ್ಡು ನಮ್ಮಕ್ಕ ಎಲ್ಲರೂ ಚಿಕ್ಕ ಮಕ್ಕಳಿದ್ರು. ಮತ್ತು ನಾನು ರೆಡಿಯಾಗಿ ಹೊರಟಿದ್ದೆ ನಮ್ಮ ಮನೆ ಕಡೆ. ಇದಾಗಿತ್ತು ಈ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.